ಎಸ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಮಹಾಸಭಾ ಪತ್ರಕ್ಕೆ ಒಪ್ಪಿಗೆ ಸೂಚಿಸಿದ ಬಿಜೆಪಿ ಮುಖಂಡರು ಸಹಿ ಹಾಕಿ ಈಗ ತಟಸ್ಥ ನಿಲುವನ್ನ ತಾಳಿದ್ದಾರೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ಸೂಚಿಸಿದಂತಹ ಬಿಜೆಪಿ ಮುಖಂಡರು 2013ರಲ್ಲಿ ಪತ್ರಕ್ಕೆ ಸಹಿ ಹಾಕಿ ಈಗ ತಟಸ್ಥ ನಿಲುವನ್ನ ತಾಳಿದ್ದಾರೆ. ಲಿಂಗಾಯತ ಮಹಾಸಭಾ ಪತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಅವರು ಕೂಡ ಸಹಿ ಹಾಕಿದ್ರು. ಇನ್ನು ಮಾಜಿ ಸಂಸದರಾಗಿರುವಂತಹ ಬಸವರಾಜ್ ಅವರು ಸಹಿ ಹಾಕಿರ್ತಾರೆ. ಪ್ರಭಾಕರ್ ಕೋರೆ ರಾಜ್ಯಸಭಾ ಸದಸ್ಯರು ಕೂಡ ಸಹಿ ಹಾಕಿದ್ರು. ಇನ್ನು ಬಿ ಶಿವಪ್ಪ ಬಿಜೆಪಿಯ ಮುಖಂಡ ಇವರು ಕೂಡ ಸಹಿ ಹಾಕಿರ್ತಾರೆ. ಸೋಮಣ್ಣ ಬೇವಿನ ಮರದ ಪರಿಷತ್ ಸದಸ್ಯ ಇವರು ಕೂಡ ಸಹಿ ಹಾಕಿದ್ರು 2013ರಲ್ಲಿ. ಇನ್ನು ಅರುಣ್ ಶಹಾಪುರ್ ಪರಿಷತ್ ಸದಸ್ಯ ಇವರು ಕೂಡ ಸಹಿ ಹಾಕಿರ್ತಾರೆ. ಜೊತೆಗೆ ಉಮೇಶ್ ಕತ್ತಿ ಬಿಜೆಪಿಯ ಶಾಸಕ ಇವರು ಸಹಿ ಹಾಕಿದ್ರು 2013ರಲ್ಲಿ. ಇನ್ನು ಬಸವರಾಜ ಬೊಮ್ಮಾಯಿ ಬಿಜೆಪಿ ಶಾಸಕ ಮತ್ತು ಅಶೋಕ್ ಕೇಣಿ ಇವರು ಕೂಡ ಶಾಸಕರು. ಹಲವು ಶಾಸಕರು ಸಚಿವರು ಎಲ್ಲರೂ ಸೇರಿದಂತೆ 2013ರಲ್ಲಿ 56 ಪ್ರಮುಖ ಬಿಜೆಪಿ ನಾಯಕರು ಒಂದು ಸಹಿಯನ್ನ ಹಾಕಿರ್ತಾರೆ. ನಮಗೆ ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು, ಲಿಂಗಾಯತ ವೀರಶೈವ ಲಿಂಗಾಯತ ಧರ್ಮ ನಮಗೆ ಬೇಕಿದೆ ಅಂತ ಸಹಿಯನ್ನ ಹಾಕಿದ್ರು. ಅಂದಿನ ಪ್ರಧಾನಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವ್ರಿಗೆ ಈ ಒಂದು ಪತ್ರವನ್ನ ತಲುಪಿಸಿರ್ತಾರೆ. ಆದರೆ ಈಗ ಯಾಕೆ ಇವರು ತುಟಿ ಬಿಚ್ಚದೆ ಮೌನ ವಹಿಸಿದ್ದಾರೆ? ಇವರ ಮೌನ ಏನನ್ನ ಸೂಚಿಸ್ತಾ ಇದೆ? ಇವರು ಯಾಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ? ಪ್ರತಿಕ್ರಿಯೆ ನೀಡದೇ ಇರೋದ್ರ ಹಿಂದೆ ಇರುವಂತಹ ಉದ್ದೇಶ ಏನು? ಇದರ ಹಿಂದೆ ರಾಜಕೀಯ ಇದೆಯಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಈಗ ಮೂಡುತ್ತೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ನೇರ ಸಂಪರ್ಕದಿದ್ದಾರೆ ನ್ಯೂಸ್ ಡೆಸ್ಕ್ ಪ್ರತಿನಿಧಿ ಮಂಜೇಶ್. ಈಗ ಬಿಎಸ್ವೈ ಒಬ್ಬರೇ ಅಲ್ಲ, ಅವರ ಜೊತೆ ಮತ್ತಿತರ ಹೆಸರಾಂತ ಶಾಸಕರು ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಪತ್ರದಲ್ಲಿರುವಂತಹ ಪ್ರಮುಖ ರಾಜಕಾರಣಿಗಳ ಸಹಿ ಯಾವ್ಯಾವ್ದಿದೆ? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರವಾಗಿ ಇದೀಗ ಬಿಜೆಪಿಯ ಹಿರಿಯ ಮುಖಂಡರ ಬಣ್ಣ ಬಯಲಾಗಿರುವಂಥದ್ದು. ಯಾಕಂದ್ರೆ 2013ರಲ್ಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಂದಿನ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಸುಶೀಲ್ ಕುಮಾರ್ ಸಿಂಜೆಗೆ ಪತ್ರವನ್ನು ಬರೆದಿದ್ರು. ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ಮಹಾಸಭಾ ಪತ್ರವನ್ನು ಬರೆದಿತ್ತು. ಈ ಪತ್ರಕ್ಕೆ ಸುಮಾರು 56 ಮಂದಿ ಶಾಸಕರು, ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಲಿಂಗಾಯತ ಪ್ರಮುಖ ಮುಖಂಡರು ಸಹಿ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಹ ಆ ಒಂದು ಪತ್ರಕ್ಕೆ ಸೂಚನೆಯನ್ನು ನೀಡಿ ಸಹಿ ಮಾಡಿ ಒಪ್ಪಿಗೆಯನ್ನು ನೀಡಿದ್ರು. ಹೌದು, ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ಸಹಿ ಮಾಡಿದಂಥ ಪತ್ರ ಈಗ ಸುದ್ದಿ ಟಿವಿಗೆ ಲಭ್ಯವಾಗಿದೆ. ಆದರೆ ಇದೇ ಜೂನ್ 26ರಂದು ದೆಹಲಿಯ BSY ನಿವಾಸದಲ್ಲಿ ರಾಜ್ಯದ 17 ಬಿಜೆಪಿ ಸಂಸದರ ಜೊತೆ ಯಡಿಯೂರಪ್ಪನವರು ಚರ್ಚೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರವಾಗಿ ಬಿಜೆಪಿ ಯಾವುದೇ ಕಾರಣಕ್ಕೂ ಸ್ಪಷ್ಟ ನಿಲುವು ತೆಗೆದುಕೊಳ್ಳೋದು ಬೇಡ, ನಾವು ಇದು ತಟಸ್ಥವಾಗಿರೋ ಮಾತನ್ನ ಹೇಳ್ತಾರೆ. ಆದರೆ ಈಗ ಸದ್ಯಕ್ಕೆ ಉದ್ಭವ ಆಗಿರೋ ಪ್ರಶ್ನೆ ಶಾಲಿನಿ, 2013ರಲ್ಲಿ ಇದೇ BS ಯಡಿಯೂರಪ್ಪ ಸೇರಿದಂತೆ ಇತರ ಬಿಜೆಪಿ ನಾಯಕರು ಅಂದರೆ ಈಗ ಅಲ್ಲಿ ರಾಜ್ಯಸಭೆ ಸದಸ್ಯರಾಗಿರುವಂಥ ಪ್ರಭಾಕರ್ ಕೋರೆ ಇರ್ಬೋದು, ಈಗ ಶಾಸಕರಾಗಿರುವಂಥ ಉಮೇಶ್ ಕತ್ತಿ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಆ ಒಂದು ಮಹಾಸಭಾ ಪತ್ರಕ್ಕೆ ಒಪ್ಪಿಗೆಯನ್ನು ಸೂಚಿ, ಪ್ರತ್ಯೇಕ ಧರ್ಮಕ್ಕೆ ಒಪ್ಪಿಗೆಯನ್ನು ಸೂಚಿ ಸಹಿ ಮಾಡಿರ್ತಾರೆ. ಆದರೆ ಈಗ ಬಿಜೆಪಿ ಈ ಒಂದು ನಿರ್ಧಾರದಿಂದ ಯಾಕೆ ಹಿಂದೆ ಸರಿತಾ ಇರುವಂಥದ್ದು ಅಂದರೆ ಇದರಲ್ಲಿ ಬಿಜೆಪಿಗೆ ಸಾಕಷ್ಟು ಗೊಂದಲ ಇದೆಯಾ ಅನ್ನೋ ಪ್ರಶ್ನೆ ಈಗ ಸ್ಪಷ್ಟವಾಗ್ತಾ ಇರೋದು ಶಾಲಿನಿ. ಯಾಕಂದ್ರೆ 2013ರಲ್ಲಿ ಪ್ರತ್ಯೇಕ ಧರ್ಮ ಬೇಕು ಅಂದವರು ಇದ್ದಕ್ಕಿದ್ದಂಗೆ ಯಾಕೆ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಸಹಜವಾಗಿ ಎದ್ದೇಳುತ್ತೆ. ಆದರೆ ಸಿದ್ದರಾಮಯ್ಯ ಅವರು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ನೇರವಾಗಿ ಯಡಿಯೂರಪ್ಪ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಆದರೆ ಈಗ ಯಡಿಯೂರಪ್ಪನವರು ಈ ಒಂದು ಪತ್ರದ ವಿಚಾರವಾಗಿ ಏನು ಹೇಳಿಕೆ ಕೊಡ್ತಾರೆ ಎಂದು ಸದ್ಯದ ಕುತೂಹಲ ಆಗಿರುವಂತಹ ಶಾಲಿನಿ. ಎಸ್, ಅದರ ಜೊತೆಗೆ
ಮಂಜೇಶ್, ಇಲ್ಲೆಲ್ಲ ಒಂದ್ ಕಡೆ ಈಶ್ವರಪ್ಪ ಅವ್ರು ಮತ್ತೊಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ಬೆನ್ನಲ್ಲೇ ಏನಂದ್ರೆ ಸಹಿ ಹಾಕಿಲ್ಲ ಅಂದ್ರೆ ವೋಟ್ ಸಿಗೋಲ್ಲ, ಹಾಗಾಗಿ ಸಹಿ ಹಾಕ್ಬೇಕಾಗಿ ಬರುತ್ತೆ. BSY ಸಹಿ ಹಾಕಿರುವಂತ ಒಂದು ವಿಚಾರವನ್ನ ನಾನು ನಿರಾಕರಿಸಲ್ಲ ಅಂತ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಸೊ ಹಾಗಾದ್ರೆ ಕೇವಲ ಓಟಿಗೋಸ್ಕರ ಇಲ್ಲೆಲ್ಲ ಒಂದ್ ಕಡೆ ಬಹಳ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ, ವೋಟ್ ಬ್ಯಾಂಕ್ ಮಾಡ್ಲಿಕ್ಕೆ ಅಥವಾ ರಾಜಕೀಯಕ್ಕೋಸ್ಕರ ಮಾತ್ರ ಈ ಧರ್ಮ ಜಾತಿ ವಿಷಯಗಳನ್ನ ಇವರು ಇಲ್ಲಿ ಅಡ್ಡ ತಂದು ಅವರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರಾ ಅಂತ. ಖಂಡಿತ ಶಾಲಿನಿ, ಯಾಕಂದ್ರೆ ಬಿಜೆಪಿ ಹಿರಿಯ ಮುಖಂಡರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳೇ ಈ ಒಂದು ಮಾತನ್ನು ಹೇಳದಂದ್ರೆ ಓಟಿಗೋಸ್ಕರ ನಾವು ಸಿಎನ್ನ ಮಾಡಬೇಕಾಗಿತ್ತು ಅನ್ನೋ ಮಾತನ್ನ ನೇರವಾಗಿ ಬಿಜೆಪಿಯವರು ಒಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಬಿಜೆಪಿ ಇದರಲ್ಲಿ ರಾಜಕೀಯವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರತ್ಯೇಕ ಧರ್ಮ ವಿಚಾರ ಸಂದರ್ಭದಲ್ಲಿ ಏನಾದರೂ ಬಿಜೆಪಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಬಿಜೆಪಿಗೆ ಹಿನ್ನಡೆ ಆಗತ್ತೆ ಅನ್ನೋ ಮಾತನ್ನು ಅರ್ಥಕೊಂಡು ಇದರಲ್ಲಿ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಕ್ಕಾಗ್ತಾ ಇಲ್ಲ. ನೇರವಾಗಿ ಈಶ್ವರಪ್ಪ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇದೇ ಮಾತನ್ನ ನಮ್ಮ ಮಾಧ್ಯಮ ಪ್ರತಿನಿಧಿ ಕೇಳಿದಂತ ಪ್ರಶ್ನೆಗೆ ಅಂದ್ರೆ ಓಟಿಗೋಸ್ಕರ ನಾವು ಸಹಿ ಮಾಡಬೇಕಾಗತ್ತೆ ಅನ್ನೋ ಮಾತನ್ನ ಹೇಳಿದ್ರೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ ಇದರಲ್ಲಿ ರಾಜಕೀಯ ನಡೆದಿದೆ ಅಂತ. ರಾಜಕೀಯದ ಹುನ್ನಾರ ಖಂಡಿತವಾಗ್ಲಿದೆ. ರಾಜಕೀಯ ಬೆರೆಸೋದಕ್ಕೇನೆ ಬಿಜೆಪಿ ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಯಡಿಯೂರಪ್ಪನವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಇದರಲ್ಲಿ ಜಾತಿ ರಾಜಕಾರಣ ಮಾಡಿಕೊಂಡು ಒಡೆದಾಳ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ. ಯಾಕಂದ್ರೆ ಒಡೆದಾಳ ನೀತಿ ಅನುಸರಿಸ್ತದೆ ಅಷ್ಟವಾಗುತ್ತೆ. 2013 ಒಪ್ಪಿಗೆ ಸೂಚಿಸಿದ್ರು. ಇವತ್ತು ಅಂದ್ರೆ ಆ ಒಂದು ನಿರ್ಧಾರದಲ್ಲಿ ಸ್ಪಷ್ಟತೆಯನ್ನು ತೋರಿಸೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಒಂದು ವೇಳೆ ಒಪ್ಕೊಂಡಿದ್ದೆ ಆದಲ್ಲಿ ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋ ಒಂದು ಭಯ ಬಿಜೆಪಿ ಅವರಿಗೆ ಖಂಡಿತ